ನಾಡಹಬ್ಬ ದಸರಾದ ಜನಪ್ರಿಯ ಆಹಾರ ಮೇಳಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದಾರೆ. ಎಂದಿನಂತೆ ಈ ಬಾರಿಯೂ ಕೂಡ ಮಹಾರಾಜ ಕಾಲೇಜು ಮೈದಾನದಲ್ಲಿ ಆಹಾರ ಮೇಳವನ್ನ ಕೂಡ ಆಯೋಜನೆ ಮಾಡಲಾಗಿರುವಂತದ್ದು ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಹೋಗಬಹುದು. ಈ ಬಾರಿ ಕಳೆದ ಬಾರಿಗಿಂತ ಅತಿ ಹೆಚ್ಚು ಸ್ಟಾಲ್ಗಳನ್ನ ಇಡಲಾಗಿದೆ. ಅಂದ್ರೆ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಆಹಾರ ಮಳಿಗೆಗಳನ್ನ ಕೂಡ ತೆರೆಯಲಾಗಿರುವಂತದ್ದು. ಸುಮಾರು 150ಕ್ಕೂ ಹೆಚ್ಚು ಆಹಾರ ಮಳಿಗೆಗಳನ್ನ ಆಹಾರ ಮೇಳದಲ್ಲಿ ತೆಗೆದಿರುವಂತದ್ದು. ಸೊ ಅದರಲ್ಲಿ 120ಕ್ಕೂ ಹೆಚ್ಚು ಸಸ್ಯಾಹಾರದ ಮಳಿಗೆಗಳಿದ್ರೆ ಇನ್ನು ಬಾಕಿ ಇರುವಂತಹ 30 ಮಳಿಗೆಗಳೇನಿದೆ ಅದು ಮಾಂಸಾಹಾರದ ಮಳಿಗೆಗಳಿರುತ್ತೆ. ಸೊ ಇದೇ ಒಂದು ಕೌಂಟರ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಆಹಾರ ಮೇಳಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಮೇಡಮ್, ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ನಿಮ್ಮ ಸ್ಟಾಲ್ಗೆ ಬಂದು ಆಹಾರ ಮೇಳವನ್ನ ಉದ್ಘಾಟನೆ ಮಾಡಿ ಟೇಸ್ಟ್ ಕೂಡ ಮಾಡಿದ್ದಾರೆ. ಏನ್ ಹೇಳ್ತೀರಾ? ತುಂಬಾ ಖುಷಿ ಆಯ್ತು ಮೇಡಮ್. ನಮ್ಗೆ ಏನಪ್ಪಾ ಅಂದ್ರೆ ತುಂಬಾ 10 ವರ್ಷದಿಂದ ಅಂಗಡಿ ಹಾಕಿದೆ ಮೇಡಮ್. ನಾವು ಒರಿಜಿನಲ್ ಮೇಲ್ಕೋಟೆ ಪುಳಿಯೋಗರೆ ನಮ್ದೇ ಮೇಡಮ್. 10 ವರ್ಷದಿಂದ ಅಂಗಡಿ ಹಾಕಿದ್ದಕ್ಕೆ ಒಂಥರ ಖುಷಿ ಆಯ್ತು ಮೇಡಮ್. ಬಂದು ತಿಂದಿದ್ದಕ್ಕೆ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಮೇಡಮ್ ಅಂತ ಹೇಳಿದ್ರು. ತುಂಬಾ 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 ಖುಷಿ ಆಯ್ತು ಮೇಡಮ್. ಇಲ್ಲಿ ಟೇಸ್ಟ್ ಮಾಡಿದಲ್ದೆ ವೇದಿಕೆ ಮೇಲೆ ಕೂಡ ನಿಮ್ಮ ಪುಳಿಯೋಗರೆ ಟೇಸ್ಟ್ ಬಗ್ಗೆ ಮಾತಾಡ್ತಾ ಇದ್ರು. ಏನ್ ಅನ್ಸುತ್ತೆ ಕೇಳಿದ್ರೆ? ಅದೇ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಮೇಡಮ್. ನನಗೆ ತುಂಬಾ ಖುಷಿ ಆಯ್ತು ಮೇಡಮ್. ಅಷ್ಟೇ ಇನ್ನೇನು ಹೇಳೋದಕ್ಕೆ ಮೇಡಮ್. ಇಲ್ಲ ಮೇಡಮ್, ಸರ್ ಕರ್ಕೊಂಡು ಬಂದು ನಮಗೆ ಇದು ಮಾಡ್ಸಿದ್ರು ಮೇಡಮ್. ಹಂಗಾಗಿ ತುಂಬಾ ಖುಷಿ ಆಯ್ತು. ಎಷ್ಟು ವರ್ಷದಿಂದ ಸ್ಟಾಲ್ ಇಡ್ತಾ ಇದ್ದೀರಾ ಮೇಡಮ್? 10 ವರ್ಷದಿಂದ ಸ್ಟಾಲ್ ಆಗ್ತಿದ್ದೀವಿ. ಮೂಲತಃ ಎಲ್ಲಿ? ನಾವು ಮೇಲ್ಕೋಟೆ ಮೇಡಮ್. ಒರಿಜಿನಲ್ ನಾವು ಮೇಲ್ಕೋಟೆ ಅವರೇ ಮೇಡಮ್. 10ನೇ ವರ್ಷದಿಂದ ಅಂಗಡಿ ಆಗ್ತಾ ಇದೆ ಮೇಡಮ್. ಹೇಗೆ ಸೇಲ್ಸ್ ಎಲ್ಲ ನಡೀತಾ ಇದೆ? ಚೆನ್ನಾಗಿದೆ ಮೇಡಮ್. ಸೇಲ್ ತುಂಬಾ ಚೆನ್ನಾಗಿದೆ ಮೇಡಮ್. ಪ್ರೈಸ್ ಬಂದೆ ಬರೇ ಪುಳಿಯೋಗರೆ ಮೇಡಮ್ 80 ರುಪೀಸು. ಒಂದು ಕಾಂಬ ತಗೊಂಡು 100 ರುಪೀಸ್ ಮೇಡಮ್. ಪುಳಿಯೋಗರೆ ಮೊಸರನ್ನ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಅಷ್ಟು ಬರುತ್ತೆ 100 ರುಪೀಸ್. ಸಿಂಗಲ್ ತಗೊಂಡು 80 ಮೇಡಮ್. ಕಳೆದ ವರ್ಷ ಬಂದಿದ್ದಂತಹ ಗ್ರಾಹಕರು ಈಗಲೂ ಕೂಡ ಹುಡ್ಕೊಂಡ್ ಬರ್ತಾ ಇದ್ದಾರೆ ಮೇಡಮ್. ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ ಮೇಡಮ್. ತುಂಬಾ ಖುಷಿ ಆಯ್ತು. ಓಕೆ. ಸೊ ಇದಿಷ್ಟು ಕೂಡ ಇಲ್ಲಿ ಮೇಲುಕೋಟೆ ಪುಳಿಯೋಗರೆ ಸ್ಟಾಲ್ ಅನ್ನ ತೆರೆದಿರುವಂತಹ ಮಾಲೀಕರ ಮಾತಾಗಿರುವಂತದ್ದು. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಳಿಗೆಯನ್ನ ಉದ್ಘಾಟನೆ ಮಾಡಿ ಬಳಿಕ ಅವರು ಕೂಡ ಟೇಸ್ಟ್ ಮಾಡಿದ್ರು. ಸೊ ಈ ಪುಳಿಯೋಗರೆಯ ಟೇಸ್ಟ್ ಕೂಡ ಹೇಗಿದೆ ಅಂತ ಹೇಳಿ ವೇದಿಕೆಯ ಕಾರ್ಯಕ್ರಮದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಗುಣಗಾನ ಮಾಡ್ತಾ ಇದ್ರು. ಈ ಭಾಗದಲ್ಲಿ ಏನು ನೀವು ಗಮನಿಸ್ತಾ ಇದ್ದೀರಾ, ಇದಿಷ್ಟು ಕೂಡ ವೆಜಿಟೇರಿಯನ್ ಫುಡ್ ಏನಿರುತ್ತೆ ಅದರ ಮಳಿಗೆಗಳು. ಪಕ್ಕದಲ್ಲಿ ನೀವು ನೋಡೋದಾದ್ರೆ ಅಲ್ಲಿ ನಾನ್ ವೆಜ್ ಮಳಿಗೆಗಳು ಕೂಡ ಕಾಣಸಿಗುತ್ತವೆ. ಸೊ ಅತಿ ಹೆಚ್ಚಾಗಿ ಇಲ್ಲಿ ಸಸ್ಯಾಹಾರಕ್ಕೆ ಒತ್ತನ ನೀಡಲಾಗಿದೆ. ಕೇವಲ 20ರಷ್ಟು ಮಾತ್ರ ಮಾಂಸಾಹಾರದ ಮಳಿಗೆಗಳನ್ನ ತೆರೆದಿರುವಂಥದ್ದು. ಸೊ ಎಲ್ಲ ರೀತಿಯಾದಂಥ ಆಹಾರ ಪದಾರ್ಥಗಳನ್ನ ಜನರು ಸವಿಬೇಕು, ಎಲ್ಲ ಭಾಗದ ಆಹಾರಗಳನ್ನು ಕೂಡ ಟೇಸ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ದಸರಾದ ಕಾರ್ಯಕ್ರಮದಲ್ಲಿ ಇದು ಒಂದು ಪ್ರಮುಖ ಕಾರ್ಯಕ್ರಮ ಅಂತ ಕೂಡ ಹೇಳಬಹುದು. ಆಹಾರ ಪ್ರಿಯರನ್ನ ತನ್ನ ಕೈ ಬೀಸಿ ಕರೆಯುತ್ತೆ. ಕಳೆದ ಬಾರಿ ಎಲ್ಲ ದಸರಾ ಶುರುವಾಗೋ ಮುಂಚೆನೆ ಈ ಆಹಾರ ಮೇಳ ಎಲ್ಲ ಮುಗಿತಾ ಇತ್ತು. ಈ ಬಾರಿ ದಸರಾ ಮುಗಿದ್ರೂ ಕೂಡ ಆಹಾರ ಪ್ರಿಯರಿಗೆ ಶುಚಿ ರುಚಿಯಾದಂಥ ಆಹಾರಗಳನ್ನ ಉಣಬಡಿಸೋ ಸಲುವಾಗಿ ದಸರಾ ಮುಗಿತ ಬಳಿಕವೂ ಕೂಡ ಆಹಾರ ಮೇಳವನ್ನ ನಡೆಸಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗಿದೆ. ಅಕ್ಟೋಬರ್ 5ರವರೆಗೂ ಕೂಡ ಏನು ಫುಡ್ ಲವರ್ಸ್ ಸವಿಬಹುದು ಈ ಒಂದು ಆಹಾರ ಮೇಳದಲ್ಲಿ. ವೈವಿಧ್ಯಮಯವಾದಂತಹ ತಿಂಡಿ ತಿನಿಸುಗಳು ಇಲ್ಲಿ ಸಿಗತ್ತೆ. ಸೊ 150ಕ್ಕೂ ಹೆಚ್ಚು ಮಳಿಗೆಗಳನ್ನ ಈ ಮಹಾರಾಜ ಕಾಲೇಜು ಮೈದಾನದಲ್ಲಿ ತೆರೆದಿರುವಂಥದ್ದು. ಅಂದ್ರೆ ಶಾಕಾಹಾರ ಇರಬಹುದು, ಮಾಂಸಾಹಾರ ಇರಬಹುದು, ಎಲ್ಲಾ ರೀತಿಯಾದಂಥ ಆಹಾರ ಇರಬಹುದು. ಸೊ ಚಾಟ್ಸ್ ಐಟಮ್ ಇರಬಹುದು, ಎಲ್ಲಾ ರೀತಿಯಾದಂಥ ಆಹಾರಗಳನ್ನ ಸವಿಬೇಕು ಅನ್ನೋ ನಿಟ್ಟಿನಲ್ಲಿ ಬೇರೆ ಪ್ರದೇಶದ ಆಹಾರದ ಶೈಲಿಯನ್ನ ಕೂಡ ಜನ ತಿಳಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ದಸರಾದಲ್ಲಿ ಆಯೋಜನೆ ಮಾಡ್ಕೊಂಡು ಬರಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆಗೆ ಪವಿತ್ರ ರಾಜು, ಇಂಡಿಯನ್ ಟಿವಿ, ಮೈಸೂರು.